ಚಳ್ಳಕೆರೆ ನಗರದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಒಂದು ಗಿಡವನ್ನು ನೆಟ್ಟು ಅದರ ಪಾಲನೆ ಪೋಷಣೆ ಮಾಡುವ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು. ಅದರ ಬೆಳವಣಿಗೆಯನ್ನು ಗಮನಿಸುವ ಮೂಲಕ ಪರಿಸರದ ಬಗ್ಗೆ ಕಾಳಜಿ ಮತ್ತು ಹೊಣೆಗಾರಿಕೆಯನ್ನು ಬೆಳೆಸಬೇಕು ಎಂದು ಶಾಸಕ ಟಿ. ರಘುಮೂರ್ತಿ ಕರೆ ನೀಡಿದರು. ಚಳ್ಳಕೆರೆ ನಗರದ ಹೆಪಿಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಅರಣ್ಯ ಇಲಾಖೆ, ಕಾಲೇಜು ಹಾಗೂ ನಗರಸಭೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಸಿ ನೆಟ್ಟು ನೀರೆರೆಯುವ ಮೂಲಕ ಅವರು ಮಾತನಾಡಿದರು. ಪರಿಸರ ದಿನದಂದು ಮಾತ್ರ ಸಸಿ ನೆಡುವುದರಿಂದ ಪರಿಸರ ಸಂರಕ್ಷಣೆ ಸಾಧ್ಯವಿಲ್ಲ. ಪ್ರತಿದಿನವೂ ಪರಿಸರದ ಬಗ್ಗೆ ಕಾಳಜಿ ವಹಿಸುವ ಮನೋಭಾವವನ್ನು ಪ್ರತಿಯೊಬ್ಬರೂ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಗದ್ದಿಗೆ ತಿಪ್ಪೇಸ್ವಾಮಿ, ಪ್ರಾಚಾರ್ಯ ದೇವೇಂದ್ರಪ್ಪ, ಪೌರಾಯುಕ್ತೆ ನಾಗವೇಣಿ, ಆರ್ಎಫ್ಒ ಈಶ್ವರಪ್ಪ, ಶ್ರೀಹರ್ಷ, ಅಶೋಕ್, ದರ್ಶನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜನಧ್ವನಿ ನ್ಯೂಸ್. ಪರಿಸರ ಉಳಿದರೆ ಭವಿಷ್ಯ ಉಳಿಯುತ್ತದೆ. ವಿಶೇಷವಾಗಿ ಎಲ್ಲ ಗೊತ್ತಿರುವಂತೆ ಪರಿಸರ ದಿನಾಚರಣೆ ಈ ಒಂದು ಸಂದರ್ಭದಲ್ಲಿ ಜಾಗೃತಿ ಮೂಡಿಸಬೇಕು. ಪರಿಸರದ ಬಗ್ಗೆ ಅಂದರೆ ಪರಿಸರ ಯಾವ ರೀತಿಯಾಗಿ ಮಾಲಿನ್ಯ ಆಗ್ತದೆ ಅಂತ ಹೇಳಿ ತಂದೆಲ್ಲ ಪರಿಸರದಲ್ಲಿ ಭಾಳಷ್ಟು ಗಾಳಿ ಇರ್ಬೋದು, ನೀರಿರ್ಬೋದು, ಜೊತೆಗೆ ಬೇರೆ ಬೇರೆ ಅರಣ್ಯ ನಾಶ ಭಾಳಷ್ಟು ರಕ್ಷಣೆ ಇರ್ಬೋದು, ಇದನ್ನೆಲ್ಲ ಕೂಡ ನಾವೆಲ್ಲ ಚಿಂತನೆ ನಡೆಸುವಂಥದ್ದು. ಜೊತೆಗೆ ಇದು ಭಾಳಷ್ಟು ಮುಖ್ಯ ಕೂಡ. ಯಾಕಂದರೆ ನಮಗೆ ಸರಿಯಾದ ರೀತಿಯಲ್ಲಿ ಗಾಳಿ ಇದ್ದರೆ, ಸರಿಯಾದ ರೀತಿ ನೀರಿದ್ದರೆ, ಸರಿಯಾದ ರೀತಿಯಲ್ಲಿ ಸಸ್ಯಗಳಿದ್ದಾಗ ಅವುಗಳಿಂದ ಬರ್ತಕ್ಕಂಥ ನಮಗೆ ಆಮ್ಲಜನಕ ಆಗ್ಬೋದು, ಇಂಥ ಎಲ್ಲ ಪೂರ್ವದ ಅಂಶಗಳು ನಿಮಗೆಲ್ಲ ಗೊತ್ತಿರ್ತದೆ. ಯಾವ ಹೊಸದಲ್ಲ, ಆದರೆ ಅದನ್ನು ನಾವೆಲ್ಲ ಮರೆತು ಜೀವನ ಮಾಡ್ತಾರೆ. ಹಾಗಾಗಿ ಇಂಥ ಪರಿಸರ ದಿನಾಚರಣೆ ಮಾಡೋದ್ರ ಮುಖಾಂತರ ನಾವು ಜಾಗೃತರಾಗಬೇಕು. ಜೊತೆಗೆ ಪರಿಸರವನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಈ ದಿನಾಚರಣೆ. ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಬೇರೆ ಬೇರೆ ಇಲಾಖೆಗಳು, ವಿಶೇಷವಾಗಿ ಅರಣ್ಯ ಇಲಾಖೆಗಳು, ಸಾಮಾಜಿಕ ಅರಣ್ಯ ವಿಭಾಗದವರು ಇರ್ಬೋದು, ಅವರು ಸಚಿವರಣ್ಯ ಇರ್ಬೋದು, ರಕ್ಷಣೆ ಮಾಡೋದಕ್ಕೆ ಕೆಲಸ ಮಾಡ್ತಾರೆ. ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಅದಕ್ಕೆ ಕಾರಣ ಆಗಬೇಕು. ಜೊತೆಗೆ ಜಾಗೃತಿ ವಹಿಸಬೇಕು. ಅವಾಗ ಮಾತ್ರ ಈ ಪರಿಸರ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇವತ್ತು ಈಗಾಗಲೇ ಶಿವಾನಂದ ಇವರು ವಿದ್ಯಾರ್ಥಿಗಳಿಗೆ ಕಾಲೇಜಿನ ಬಗ್ಗೆ ಎಲ್ಲೇ ಇರಲಿ, ಯಾವುದೇ ಕಾಲೇಜಿರಲಿ, ಯಾವುದೇ ನಮ್ಮ ಮನೆ ಇರಲಿ, ಎಲ್ಲೇ ಇದ್ರೂ ಕೂಡ ಪರಿಸರವನ್ನು ರಕ್ಷಣೆ ಮಾಡೋಕ್ಕೆ ಕೆಲಸ ಮಾಡಬೇಕಂದ್ರೆ ಇದು ಉದ್ದೇಶ. ಖಂಡಿತವಾಗ್ಲೂ ಕಾರ್ಯಕ್ರಮವನ್ನು ಭಾಳಷ್ಟು ಸರಳವಾಗಿ ಇವತ್ತೇನು ಆಯೋಜನೆ ಮಾಡಿದ್ದಾರೆ ದೇವರನ್ನು. ನಾನು ಈಗಾಗಲೇ ಟೆಸ್ಟ್ಗಳು ನಡೀತದೆ ಅಂತ ಹೇಳಿದ್ರು. ಅವ್ರು ಡಿಸ್ಟರ್ಬ್ ಮಾಡೋದು ಬೇಡ,